26ನೇ ವಿಶ್ವದೃಷ್ಟಿ ದಿನದ ಅಂಗವಾಗಿ ವಿಶ್ವ ಸೇವಾ ಸಮಿತಿ PD0 ಸುಬ್ರಾವ್ ಕಾಸರಗೋಡು ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರ್ಸಿ, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ, ತಾಲೂಕಾ ಆಸ್ಪತ್ರೆ ಶಿರ್ಸಿ, ಗ್ರೀನ್ ಕೇರ್ ಶಿರ್ಸಿ, ಸಂಕಲ್ಪ ಟ್ರಸ್ಟ್ ಶಿರ್ಸಿ ಮತ್ತು ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಬನವಾಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಶಿಬಿರ ಶಿರ್ಸಿ ತಾಲೂಕಿನ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶುಕ್ರವಾರ ನಡೆಯಿತು. ಕಾರ್ಯಕ್ರಮವನ್ನು ಶಿರ್ಸಿ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಮತ್ತು ರೋಟರಿ ಆಸ್ಪತ್ರೆಯ ನೇತ್ರತಜ್ಞ ಡಾಕ್ಟರ್ AG ವಸ್ತ್ರದ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ವಹಿಸಿದ್ದರು. ರೋಟರಿ ಆಸ್ಪತ್ರೆಯ ನೇತ್ರತಜ್ಞ ಡಾಕ್ಟರ್ AG ವಸ್ತ್ರದ ಮಾತನಾಡಿ ವಿಶ್ವದೃಷ್ಟಿ ದಿನ ಮತ್ತು ನೇತ್ರದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಶಿಬಿರದ ಸಂಘಟಕ ಗಿರೀಶ್ ಧಾರೇಶ್ವರ್ ಮಾತನಾಡಿ ಶಿಬಿರದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ RM ಮಾತನಾಡಿ ಈ ಶಿಬಿರದ ಲಾಭವನ್ನು ನಿಜವಾದ ಶಿಬಿರಾರ್ಥಿಗಳಿಗೆ ತಲುಪುವಂತೆ ನಾವು ಮಾಡಬೇಕು ಮತ್ತು ನೇತ್ರದಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಉದ್ಘಾಟಕ ಡಾಕ್ಟರ್ ಮಧುಕರ್ ಪಾಟೀಲ್ ಮಾತನಾಡಿ ಕಣ್ಣಿನ ಸೂಕ್ಷ್ಮತೆ, ದೃಷ್ಟಿಯ ಬಗ್ಗೆ ಹಾಗೂ ಮುಂಬರುವ ದೀಪಾವಳಿ ಹಬ್ಬದಲ್ಲಿ ಕಣ್ಣಿನ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮದ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ RM, ಸಂಕಲ್ಪ ಟ್ರಸ್ಟಿನ ಅಧ್ಯಕ್ಷ ಶ್ರೀಕುಮಾರ್ ಪಟಿಕಾರ್, ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಹಲೇಶ್ ಕೆರೋಡಿ, ರೋಟರಿ ಆಸ್ಪತ್ರೆ ಶಿಬಿರದ ಸಂಘಟಕ ಗಿರೀಶ್ ಧಾರೇಶ್ವರ್, ಗ್ರೀನ್ ಕೇರ್ ಸಂಸ್ಥೆಯ ನಿರ್ದೇಶಕ ಉದಯ್ ನಾಯ್ಕ್, ಶಿರ್ಸಿ ತಾಲೂಕಿನ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವೀರಯ್ಯ ಹಿರೇಮಠ್, ಹಳೆಮಠ ಬನವಾಸಿಯ ಮಣಿಪ್ರಾ ನಾಗಭೂಷಣ್ ಮಹಾಸ್ವಾಮಿ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಪ್ರಾಥಮಿಕ ಸುರಕ್ಷತಾ ಅಧಿಕಾರಿ ಕಲಾವತಿ H ನಾಯ್ಕ್, ಆಶಾ ಕಾರ್ಯಕರ್ತರು ಮತ್ತು ರೋಟರಿ ಆಸ್ಪತ್ರೆಯ ಸಿಬ್ಬಂದಿಗಳು, ಗ್ರೀನ್ ಕೇರ್ ಸಂಸ್ಥೆಯ ಕಚೇರಿ ಕಾರ್ಯನಿರ್ವಾಹಕಿ ಅಫ್ಸನಾ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 170 ಶಿಬಿರಾರ್ಥಿಗಳನ್ನು ತಪಾಸಣೆ ನಡೆಸಿ 98 ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಲು ರೋಟರಿ ಆಸ್ಪತ್ರೆಯ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಲಾಯಿತು. ಶಿರ್ಸಿಯ ರೋಟರಿ ಆಸ್ಪತ್ರೆಯಲ್ಲಿ ಖ್ಯಾತ ನೇತ್ರತಜ್ಞ ಡಾಕ್ಟರ್ ಆದಿತ್ಯ ಫಡ್ನೀಸ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಾರುತಿ ಬಾರ್ಕಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ವಿವಿಧ NGOಗಳ ಜೊತೆ ಸೇರಿ ಈ ಕಾರ್ಯಕ್ರಮ ವಿವಿಧ ಜಿಲ್ಲೆಗಳಾಗಿ ತಾಲೂಕುಗಳಲ್ಲೇ ಮಾಡ್ತಾರೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಎಲ್ಲ ಮಾಡ್ತಾರೆ. ಅವರಿಗೆ ನಮ್ಮ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡಲಿ ಈ ಥರ ಕಾರ್ಯಕ್ರಮ. ಯಾಕಂದರೆ ನಮ್ಮಲ್ಲಿ ಈಗ ಟ್ರಾನ್ಸ್ಫರ್ ಕೌನ್ಸಿಲ್ ನಡೆದ ನಂತರ ನಮ್ಮಲ್ಲಿ ಈಗ ಕಣ್ಣಿನ ಡಾಕ್ಟ್ರ್ ಯಾರೂ ಇಲ್ಲ ತಾಲೂಕು ಆಸ್ಪತ್ರೆಯಲ್ಲಿ. ಹಾಗಾಗಿ ಈ ಶಿಬಿರಗಳು ನಿಮ್ಗೆ ಭಾಳಷ್ಟು ಸಹಾಯ ಮಾಡುತ್ತೆ. ಸೊ ಎಲ್ಲರೂ ಇದ್ರದ್ದು ಉಪಯೋಗ ಪಡ್ಕೊಳ್ಬೇಕು. ಆಮೇಲೆ ಸರ್ ಹೇಳಿದ್ರು ವಿವಿಧ ಕಾಯಿಲೆಗಳಿಂದ ಹಿಂಗೆ ದೃಷ್ಟಿಗೆ ಸಮಸ್ಯೆ ಬರುತ್ತೆ. ಅದು ಇನ್ನೊಂದು ಮುಖ್ಯವಾಗಿ ಬಿಟ್ವಿ ನಾವು. ಈಗ ನಾಳೆ ಬರ್ತದೆ ಮುಂದಿನ ವಾರ ಹಬ್ಬ ದೀಪಾವಳಿ. ಸೊ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳಬೇಕು ಪಟಾಕಿ ಎಲ್ಲ ಹಚ್ಚುವಾಗ ಸ್ವಲ್ಪ ಜಾಗೃತಿಯಿಂದ ಹಚ್ಚಬೇಕು ಅಂತ. ಇಲ್ಲಾಂದರೆ ಕಣ್ಣು ಹೋದರೆ ವಾಪಸ್ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂದಿನ ವಾರನೇ ಇರೋದ್ರಿಂದ ಸಾಕಷ್ಟು ಮಕ್ಕಳು ಕಣ್ಣು ಕಳ್ಕೊತಾರೆ. ಇವು ದೀಪಾವಳಿ ಹಬ್ಬದಲ್ಲಿ ಖುಷಿ ಇರಬೇಕೆ ಹೊರತು ನೋವು ಬರಬಾರ್ದು. ಸೊ ಅದೆಲ್ಲ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೀವೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸ್ಬೇಕು. ನಿಮ್ಮಿಂದ ಒಂದೇ ಒಂದು ಅಪೇಕ್ಷೆ ನಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಗ್ರಾಮೀಣ ಭಾಗದ ಜನರಿಗೆ ಹೋಗ್ಬೇಕು. ಯಾಕಂದರೆ ಎಲ್ಲರೂ ಕಾಮನ್ ಆಗಿ ನಂದಾಗಿ ಇಲ್ಲ, ನಿಮಗೆ ಇಲ್ಲಿ ಸರ್ವಿಸ್ ಸಿಗ್ಬೇಕಂತ ನಿಮ್ಮ ಮೂಲಕವಾಗಿ ಗ್ರಾಮೀಣ ಭಾಗದ ಜನರಿಗೆ ಹೋಗ್ಬಿಡ್ಬೇಕು. ಅವರು ಕೊನೆ ತನಕ ನಿಮ್ಮನ್ನು ನೆನೆಸ್ತಾರೆ. ಗೊತ್ತಾಯ್ತಲ್ಲ, ಈಗ ನಿಮ್ಗೆ ಒಳ್ಳೇದಾಯ್ತಮ್ಮ ಅಂತ ಹೇಳಿ ಕೆಲವ್ರಿಗೆ ಏನಂದರೆ ದುಡ್ಡಿದ್ದವ್ರು ಎಲ್ಲೋ ಮಾಡಿಸ್ಕೊಡ್ತಾರೆ. ಡೆಲ್ಲಿಗೂ ಹೋಗ್ತಾರೆ, ಬೆಂಗಳೂರಿಗೂ ಹೋಗ್ತಾರೆ. ಈ ಒಂದು ಆಪರೇಷನ್ ನೀವು ಹೊರಗಡೆ ಮಾಡಿಸ್ಬೇಕಿದ್ರೆ 20,000, 30,000, ದೊಡ್ಡದೊಂದು ಹೋದಾಗ 40,000 ಹಿಂಗೆ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ದುಡ್ಡು ಕೊಡಲಿಕ್ಕೆ ಆಗದ ಕೆಲವರು ಬಡವರು ಇರ್ತಾರೆ. ಆದರೆ ಅವರಿಗೆ ಇಂಥ ಒಂದು ಕ್ಯಾಂಪಿನ ಉಪಯೋಗವನ್ನು ನೀವು ತಿಳಿಸಿದ್ರೆ ಅವರಿಗೆ ನಾವು ಆಪರೇಷನ್ ಮಾಡಿದರೆ ಎಷ್ಟು ಪುಣ್ಯ ಬರ್ತದೆಯೋ ನೀವೊಂದು ಮಾಹಿತಿ ಕೊಡೋದ್ರಿಂದ ಅವರು ನಿಮ್ಮನ್ನು ಕೊನೆ ತನಕ ನಿಲ್ಲಿಸ್ತಾರೆ. ಆ ಕೆಲಸ ನಿಮ್ಮಿಂದ ಆಗಬೇಕಂತ ಹೇಳ್ತಾರೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೂತಿರೋ ವೇದಿಕೆಯಲ್ಲಿ ನಾವು ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಮತ್ತು ದೇವರು ತಮಗೆಲ್ಲರಿಗೂ ದೃಷ್ಟಿಯನ್ನು ಕೊಡಲಿ ಅಂತ ಹಾರೈಸ್ತಾ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.